ಎಲ್ಲ ಸ್ಕೂಲ್ಸು ಕೆಲವು ಒಳ್ಳೊಳ್ಳೆ ಎಜುಕೇಷನ್ ನಡೆಸೋಂಥ ಸ್ಕೂಲ್ಸು ಹಿಂದೆ ನಾನು ಕೆಲವ್ರ ಸಲ ಮಾತಾಡಿದ್ದೇನೆ. ಒಬ್ಬೊಬ್ಬ ದೊಡ್ಡ ದೊಡ್ಡ ಸಂಸ್ಥೆ ಒಂದೊಂದು ಸ್ಕೂಲನ್ನು ಅಡಾಪ್ಟ್ ಮಾಡ್ಕೋಬೇಕು. ಈಗ ನಮ್ಗೆ ಎಲ್ಲಿ ಟೀಚರ್ಸು ಮ್ಯಾನ್ ಪವರ್ ಶಾರ್ಟೇಜ್ ಇದೆ ಅಲ್ಲಿ ಅವರು ಅಡಾಪ್ಟ್ ಮಾಡ್ಕೊಳ್ಳಿಕ್ಕೆ ಕೆಲವರೆಲ್ಲ ಮುಂದೆ ಬಂದಿದ್ದಾರೆ. ಇಲ್ಲಿ ದೊಡ್ಡ ದೊಡ್ಡ ಶಾಲೆ ನಡೆಸ್ತಾ ಇರೋರೆಲ್ಲ ಒಂದೊಂದು ಶಾಲೆನ ಒಂದು ಶಾಲೆ ಎರಡಾರು ಮಾಡ್ಬೋದು, ಒಂದಾರು ಮಾಡ್ಬೋದು, ಮೂರಾರು ಮಾಡ್ಕೊಳ್ಬೋದು. ಅವರ ಮಟ್ಟದ ಸ್ಟ್ಯಾಂಡರ್ಡ್ಸ್ಗೆ ನಮ್ಮ ಗೌರ್ಮೆಂಟ್ ಟೀಚರ್ಸು ಜೊತೆಗೆ ಅವರು ಟೀಚರ್ಸ್ನ ಕೊಟ್ಟು ಅವರೇ ಆ ಟೀಚರ್ಸ್ಗೆ ಸಂಬಳ ಕೊಟ್ಬಿಟ್ಟು ಅವರು ಅಡಾಪ್ಟ್ ಮಾಡ್ಕೊಳ್ಳುವಂಥ ಒಂದು ಪದ್ಧತಿಯನ್ನು ನಾವು ತರ್ತಾ ಇದ್ದೇವೆ. ಸಂಬಳನ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ನೇ, ಉದಾಹರಣೆಗೆ ನಾನೇ ಶಾಲೆ ನಡೆಸ್ತಾ ಇದ್ದೀನಿ ಅಂದ್ಕೊಳ್ಳಿ, ನಾನೊಂದು 3 ಶಾಲೆಗೆ ನಾನು ನಡೆಸ್ತಾ ಇದ್ದೀನಿ. ನಾನೇ ಎಲ್ಲಿ ಶಾರ್ಟೇಜ್ ಇದೆ ಆ 500 ಪಟ್ಟಿ ಕೊಡ್ತಾರೆ, ನಾನು ಐಡೆಂಟಿಫಿಕೇಶನ್ ಮಾಡಿ ನಾನು ತೆಗೆದುಕೊಳ್ತೇನೆ. ನಾನೇ ಎಲ್ಲಿ ಗೌರ್ಮೆಂಟ್ ಟೀಚರ್ಸ್ ಜೊತೆಗೆ ನಮ್ಮ ಟೀಚರ್ಸು ಹಾಕಿ ನಾನೇ ಅವ್ರಿಗೆ ಸಂಬಳ ಕೊಡಬೇಕು, ನಾನೇ ಆ ಶಾಲೆನ ನಡೆಸ್ಬೇಕು. ಯಾಕೆಂದರೆ ನಮಗೊಂದು ಮಾರಲ್ ರೆಸ್ಪಾನ್ಸಿಬಿಲಿಟಿ ಇದೆ ಎಲ್ಲ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಅವ್ರಿಗೆ. ವಿ ಹ್ಯಾವ್ ಎ ಕಮಿಟ್ಮೆಂಟ್. ನಾವು ಯಾರ್ದು ಸ್ವಂತ ಅಲ್ಲ. ಆಲ್ ಇನ್ಸ್ಟಿಟ್ಯೂಷನ್ ಐದರ್ ವಿಲ್ ಬಿ ರಿಜಿಸ್ಟರ್ಡ್ ಅಂಡರ್ ಎ ಸೊಸೈಟಿ ಆಕ್ಟ್ ಆರ್ ಅಂಡರ್ ಎ ಟ್ರಸ್ಟ್. ಸೊ ಎಲ್ಲರಿಗೂ ಕೂಡ ಅವರು ಟ್ರಸ್ಟಿಗಳಾಗಿದ್ದಾರೆ. ಸೊ ಅವರು ಕೂಡ ಇದಕ್ಕೆ ವ್ಯವಸ್ಥೆನ ಮಾಡಿಕೊಡ್ಬೇಕು ಅಂತೇಳಿ ಅವ್ರಿಗೆ ಒಂದು ಮನವಿಯನ್ನು ನಾವು ಮಾಡಿಕೊಡ್ತಾ ಇದ್ದೇವೆ. ಈಗಾಗಲೇ ಮಾತಾಡಿದ್ದೇನೆ ನಾನು ಕೆಲವ್ರ ಹತ್ರ ಎಲ್ಲ, ಕೆಲವರೆಲ್ಲ ಮುಂದೆ ಬಂದಿದ್ದಾರೆ. ಬಟ್ ಎಲ್ಲ ಶಾಲೆಗಳು ಕೂಡ ಗೌರ್ಮೆಂಟ್ ಶಾಲೆಯಾಗೆ ನಡೀತದೆ. ಗೌರ್ಮೆಂಟ್ ಶಾಲೆಗೆ ನಡೀತದೆ. ನಮ್ಮ ಉದ್ದೇಶ ಏನಪ್ಪಾ ಅಂತಂದ್ರೆ ಹಳ್ಳಿಗಳಿಂದ ಬೆಂಗಳೂರು ನಗರಕ್ಕಾಗಲಿ ಟೌನ್ಗಳಲ್ಲಿ ಜನ ಬರೋದು ಈ ವಿದ್ಯಾಭ್ಯಾಸಕ್ಕೋಸ್ಕರ ತಪ್ಪಿಸ್ಬೇಕು ಅನ್ನೋ ದೃಷ್ಟಿಯಿಂದ ಬರೀ ಟ್ರಾನ್ಸ್ಪೋರ್ಟೇಷನ್ಗೆ ಅವ್ರು ಕೊಡುವಂಥ ಪರಿಸ್ಥಿತಿ ಬರ್ಬೋದಷ್ಟೇ. ಅದು ಬಿಟ್ಟರೆ ನಾವು ಯಾರಿಗೂ ಕೂಡ ಶಾಲೆಗಳಲ್ಲಿ, ಈಗ ಸರ್ಕಾರಿ ಶಾಲೆಯಲ್ಲಿ ಏನು ಫ್ರೀ ಎಜುಕೇಷನ್ ಇದೆ ಅದೇ ಸಿಸ್ಟಮಲ್ಲಿ ಈ ಕ್ವಾಲಿಟಿ ಎಜುಕೇಷನ್ನ ನಮ್ಮ ಮಕ್ಕಳಿಗೆ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮವನ್ನು ನಾವು ರೂಪ ಮಾಡ್ತಾ ಇದ್ದೇವೆ. ಇದಕ್ಕೊಂದು ಕಮಿಟಿ ಕೂಡ ನಾನು ಪ್ರಸ್ತಾವನೆ ಸಲ್ಲಿಸಿದ್ದೇನೆ ಮುಖ್ಯಮಂತ್ರಿಗಳಿಗೆ. ಒಂದು 2-3 ದಿನದಲ್ಲಿ ಕ್ಲಿಯರ್ ಆಗ್ತದೆ. ಅದಾದ ತಕ್ಷಣ ಈಗಾಗಲೇ ನನ್ನ ಹತ್ರ 1900 ಕೋಟಿ ರೂಪಾಯಿ ಅಷ್ಟು ಹಣ CSR ಕೊಡಲಿಕ್ಕೆ ಹಿಂದೆನೇ ಬೇಕಾದಷ್ಟು ಮುಂದಕ್ಕೆ ಬಂದಿದ್ದಾರೆ. ಅವ್ರ ದುಡ್ಡು ಇವತ್ತಿದೆ. ಅದಕ್ಕೆ ನಾನು ಅವ್ರಿಗೆ ನೀವು ಬೇರೆ ಏನಕ್ಕೂ ಕೊಡಕ್ಕೆ ಹೋಗಬೇಡಿ, ನೀವು ಕೊಡಬೇಕಾದ್ದು ಪ್ರೈಮರಿ ಎಜುಕೇಷನ್ಗೆ ಕೊಡಿ. ಫಸ್ಟ್ ಪ್ರಯಾರಿಟಿ. ನೀವು ಯಾರು NGOಗಳು ಕೊಡೋದು, ನೀವೇ ಏನೋ ಮಾಡೋದು ಮಾಡಕ್ಕೆ ಹೋಗಬೇಡಿ. ನೀವೇ ನಿಮ್ಮ ಪ್ರೈಮರಿ ಎಜುಕೇಷನ್ಗೆ ಮೊದಲು ಆದ್ಯತೆ ಕೊಡಬೇಕು ಅಂತೇಳಿ ಈಗಾಗಲೇ ನಾವು ಮನವಿ ಮಾಡಿಕೊಂಡು ಒಂದು ಬ್ಲೂ ಪ್ರಿಂಟ್ ರೆಡಿ ಮಾಡಿದ್ದೀವಿ. ಐ ಥಿಂಕ್ ಹಬ್ಬ ಆದ ತಕ್ಷಣ, ಹೊಸ ವರ್ಷ ಬಂದ ತಕ್ಷಣ ಒಂದು ಕಡೆ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಅವ್ರನ್ನೂ ಕರಿತೀವಿ, ಇನ್ನೊಂದು ಕಡೆ CSRನ ದೊಡ್ಡ ಕಂಪ್ನಿಯವ್ರನ್ನೂ ಕರಿತೀವಿ. ಕರೆದು ಅವ್ರ ಕೈಲಿ ಈ ಒಂದು ಜವಾಬ್ದಾರಿಯನ್ನು ನಡೆಸಬೇಕು ಅಂತೇಳಿ ಒಂದು ದೊಡ್ಡ ಪ್ರಯೋಗವನ್ನು ನಾವು ಮಾಡ್ತಾ ಇದ್ದೀವಿ. ಸೊ ಇದು ಒಂದು ದೊಡ್ಡ ಸಾಹಸಕ್ಕೆ ಕೈ ಹಾಕಿದ್ದೇವೆ. ಇದು ತಾಲೂಕ್ ಲೆವೆಲಲ್ಲಿ ಸ್ಕೂಲ್ ಇರುವುದಿಲ್ಲ, ಸಿಟಿಗಳಲ್ಲಿ ಸ್ಕೂಲ್ ಇಲ್ಲ, ಡಿಸ್ಟಿಕ್ ಹೆಡ್ ಕ್ವಾರ್ಟರ್ ಇದು ಏನಿದ್ರು ಹೋಬಳಿ ಮತ್ತು ಪಂಚಾಯತ್ ಲೆವೆಲಲ್ಲಿ ಮಾತ್ರ ಈ ಶಾಲೆಗಳನ್ನು ಮಾಡಲಿಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ. ಇದು ನಮ್ಮದೊಂದು ಪ್ರೋಗ್ರಾಮ್.